ದಯವಿಟ್ಟು ಶಾಸಕರು ನಮ್ಮ ಓಣಿ ಸಂಬಂಧ ನೀರು ಬಿಡಿಸ್ಬೇಕಂತೇಳಿ ಕಳಕಳಿಯ ವಿನಂತಿ. ಯಾಕಂದ್ರೆ ಓಟ್ ಹಾಕಿ ತಪ್ಪಿದು, ಓಟ್ ಹಾಕಿ ತಪ್ಪಿಗೆ ಕಳಕಳಿ ಕಾಲ್ ಮುಗಿದ್ರೆ ಕೇಳ್ತೀವಿ, ನೀರ್ ಕೊಡ್ರಿ ಅಂತ ಕೇಳಕತ್ತೀವಿ. ಓಟ್ ಕೇಳಕ್ ಬಂದಿದ್ರೆ ನಾವು ಕಾಲ್ ಮುಗಿತೀವಿ ಅನ್ನಕತ್ತೀವಿ. ಅವಾಗ ಇಲೆಕ್ಷನ್ ಬಂದಾಗ ಯವ್ವ ಅಕ್ಕ ಅಂದ್ರು. ಈಗ ಸದ್ಯಕ್ಕೆ ನಮ್ಗ ನೀರಿಲ್ಲ, ಲಾಸ್ಟಿಗೆ ನಾವು ಕಾಲ್ ಮುಗಿಯಾಕತ್ತೀವಿ. ಶಾಸಕರಿಗೆ ಕಳಕಳಿಯ ವಿನಂತಿ. ಇದೆಲ್ಲ ನಮ್ಮ ತಾಯಂದ್ರ ನಿಂತ್ರ ವಿನಂತಿ ಮಾಡ್ಕೊಳಕತ್ತೀನಿ, ದಯವಿಟ್ಟು ನಮ್ಮ ನೀರು ಕೊಡ್ರಿ. ಇಲ್ಲಿ ಬರ್ರಿ, 45 ರಾಜಕೀಯ ಮಾಡಿ ನಾನು ನೀರು ಮಾಡಿದ್ವಿ. ನಿಮ್ಮ ಹೊಲದಾಗ ನೀರ್ ಕೆಲಸ ಮಾಡಿದ್ರ ಬರೀ ರೊಕ್ಕ ಅಂತ ತಿನ್ನಕೈತ್ರಿ. ಈ ಒಳಗೆ ಏನ್ ಮಾಡಕೈತ್ರಿ? ಇಲ್ಲಿ ನೀರು ರೈತರಿಗೆ ನೀರ್ ಕೊಡಬೇಕು. ಸರ ನಮ್ಗ ದಯವಿಟ್ಟು ಶಾಸಕರಲ್ಲಿ ವಿನಂತಿ ಏನಪ್ಪಾ ಅಂದ್ರ ನಮ್ಗ ನೀರ್ ಬೇಕ್ರಿ. ದಯವಿಟ್ಟು ಕಳಕಳಿಯ ವಿನಂತಿ, MLA ಅವ್ರಿಗೆ ವಿನಂತಿ ಮಾಡ್ಕೊಳಕತ್ತೀವಿ. ಓಣಿ ಪರವಾಗಿ ನಮ್ಮ ಓಣಿ ನೀರ್ ಕೊಡ್ರಿ ಅಟ್ಟ. ನಾವು ಏನ್ ಹೇಳ್ತೀವಿ, ನಾವು ಅದ ಅಣ್ಣ ನಮ್ಮ ಈ ಮಾತಿಗೆ ನಾವು ಇವತ್ತು ಹೇಳೋದೇನಪ್ಪ ಅಂದ್ರ ಓಣಿ ರೋಡ್ ಬಂದ್ ಮಾಡೀವಿ. ನಮಗ್ ಇವತ್ತು ನೀರು ಬರ್ಲಿಲ್ಲ ಅಂದ್ರಪ್ಪ ಅಂದ್ರ ನಾಳೆ ಮುನ್ಸಿಪಾಲಿಟಿಗೆ ಉದ್ಯಾನ ಹಾಕ್ತಿವಿ, ನಡು ಸರ್ಕಲ್ ಬಂದ್ ಮಾಡ್ತೀವಿ. ಇದು ಗುಡಿ ನಿಂತ್ರ ಏನೈತಿ ನಾವು ಕುಲ್ಲಾಗಿ ಹೇಳಕತ್ತೀವಿ, ವಿನಂತಿ ಅಂತಾನು ಹೇಳಕತ್ತೀವಿ. ಒಂದೇ ಸಲ ಅಲ್ಲ, ಎರಡನೇ ಸಲ ನಾವು ಶಾಸಕರ ಬಗ್ಗೆ ಏನು ಹೇಳಲ್ಲ. ಶಾಸಕರು ಎಲ್ಲಾ ಮಾಡತ್ತಾರ, ಆದ್ರ ಮೆಂಬರ್ ಹೇಳೋದ್ರಲ್ಲ. ನಾವು ಓಟ್ ಹಾಕಿ ಗೆಲ್ಲಿಸಂತ ಮೆಂಬರ್ ಹೇಳೋದ್ರಲ್ಲ, ಅವ್ರು ಏನು ಮಾಡತ್ತಿಲ್ಲ. ನಮ್ದೇನು ಓಣ್ಯಾಗ ನಮ್ ಕೆಲ್ಸ ಆಗಿಲ್ಲ. ಅವರು ಬಂದು ಕೈ ಮುಗಿದು ಓಟ್ ಹಾಕಿದ್ರ ಇಲ್ಲಿ ನೀರ್ ಬರ್ತಾವ ಇಲ್ಲ, ಅವ್ರು ಬಂದು ಏನು ಕೊಂಡು ಕೊಡ್ತೀವಿ ಏನು ಕೇಳಲ್ಲ. ನಾವ್ ಅದ್ರ ಸಂಬಂಧ ಹೇಳ್ತೀವಿ, ಶಾಸಕರಿಗೆ ನಾವು ಹೇಳ್ತೀವಿ, ನೀವು ಮೆಂಬರ್ ಕರೆದು ನೀವು ಟೈಟ್ ಮಾಡಿ ನಮ್ಮ ಓಣಿಗೆ ನೀರ್ ಬಿಡಿಸ್ರಿ ಅಂತ ಹೇಳ್ತೀವಿ. ಶಾಸಕರಲ್ಲಿ ವಿನಂತಿ ಮಾಡ್ಕೊಳಕತ್ತೀವಿ, ನಾವು ಇಡೀ ಓಣಿ ಪರವಾಗಿ ವಿನಂತಿ ಮಾಡ್ಕೊಳಕತ್ತೀವಿ. ಆದ್ರ ವಿತ್ ನಾವು ಕುಲ್ಲಾ ಹೇಳಕತ್ತೀವಿ, ಓಪನ್ ಚಾಲೆಂಜ್ ಇದು. ನಮ್ಗೆ ಇವತ್ತು ನೀರು ಬರ್ಲಿಲ್ಲ, ನಾಳೆ ನಡು ಸರ್ಕಲ್ ಬಂದ್ ಮಾಡ್ತೀವಿ ಗುಡಿ ಮಂದಿ ಅಂತ ಓಪನ್ ಚಾಲೆಂಜ್ ಆಗಿ ಹೇಳಕತ್ತೀವಿ ನಾವು. ಅದ್ನೇ ಹೇಳದ್ ನಾವು ರಾತ್ರಿ ಬಿಡ್ತಾರ್ರಿ, ರಾತ್ರಿ ಅವಾಗ ತುಂಬೇಕು ಅಲ್ರಿ. ನಾವು ದಿವಸ ತೆಗ್ದಕ್ ಹೋಗಾರ ರಾತ್ರಿ ನಿದ್ದೆ ಗಡಬೇಕು. ರಾತ್ರಿ ಇಲ್ರಿ, ಕೆಳಗ್ ಬಂದ್ರೆ ಅಷ್ಟೇ ಅಲ್ಲ, ಮ್ಯಾಗ ಅಂತ ನೀರೇ ಬರಗೇ ಇಲ್ಲ. ಯಾಕಂದ್ರ ತಳ ಪ್ರದೇಶ ಬಾಳ ಇದ್ದಾಗ ಅಷ್ಟೇ ಸ್ವಲ್ಪ ನೀರ್ ಬರ್ತಾವು, ಇಲ್ಲಾಂದ್ರೆ ಇಲ್ಲ. ಅದು 1 ತಾಸ್ 2 ತಾಸ್ ಬರ್ಬೇಕಾದ್ರೆ ರಾತ್ರಿ ಹೊತ್ತು ಅದ ಒಂದ್ ಕೊಡ ಕುಡಿಯಕ ಹಿಂಗತ್ತೆ ನೋಡ್ರಿ. ಸಂಚೆ ನೋಡ್ರಿ ಕಟ್ಕೊಂಡ್ ನಾವ್ ಎಲ್ಲಿ ಅಂತ ಹೋಗ್ಬೇಕು ಹೇಳ್ರಿ. ನೀರಿಂದ ಬಾಳ ತೊಂದ್ರೆ ಐತೆ. ದಿನ 2 ತಾಸ್ ನೀರ್ ಬಿಡ ಅಂತ ಹೇಳ್ರಿ. ಅದ್ನ ಕೇಳ್ಕೊಂಡ್ ಮತ್ ಏನೇ ಇಲ್ರಿ. ಇಲ್ಲಿ ಆಗ್ಲಕ್ಕಂತೂ ಒಟ್ಟ ಇಲ್ಲ ಇಲ್ರಿ. ನೋಡ್ರಿ ಬೇಕಾದ್ರೆ ನಳ ಚಾಲು ಮಾಡ್ರಿ, ಮತ್ 24 hours ನೀರ್ ಬಿಡ್ತೀವಿ ನಿಮ್ಗ ಅಂತ ಹೇಳ್ತಾರ. 2 ವರ್ಷ ಹತ್ರಿ ನಳ ಇದ ಪ್ರಾಬ್ಲಮ್ ಐತಿ. ಅದಕ್ಕೆ ಇಷ್ಟ ಹಿಂಗ್ ನಿಂತೀವ್ರಿ ನಾವ್. ಏನ್ರಿ ವಾರ್ಡ್ ನಂಬರ್ 4 ಇದು ಮಾರ್ಬಸ್ರಿ ಅವ್ರೇನು ಅಲ್ರಿ ಒಂದ್ ದಿವಸ ಬಂದ್ ಅವ್ರ ಏನಾರ ಕೇಳ್ರಿ. ನಮ್ ನೀರಿನ ಬಾಳ ಪ್ರಾಬ್ಲಮ್ ಆಗ್ಬಿಟ್ಟೈತ್ರಿ. ದಿನ ರಾತ್ರಿ ನೀರ್ ತುಂಬಾಕು ಬೆಳಕ ದುಡಿಬೇಕು. ನಮ್ ಮಕ್ಕಳ ಗತಿ ಏನ್ರಿ? ನಮ್ದೇನ್ರಿ ಜೀವನ? ದುಡ್ಕೊ ತಿನ್ನಾರ. ಮುಂಜಾನೆ ಚಂತನ ದುಡಿದಷ್ಟ ನಮ್ಗೆ ಹೊಟ್ಟಿ ಕೂಳ್ ಕಾಂತೀವಿ, ಇಲ್ಲಕ್ರ ಇಲ್ಲ. ರಾತ್ರಿ ಬಂದ್ ಆ ಕೆಲಸ ಮಾಡ್ಬೇಕು ನಾವು. ಅವ ಬಂದ್ರು ಸಣ್ಣಾಗಿ ಹುಚ್ಚಿ ಬಂದಂಗ ಬರ್ತಾವ್ರಿ. ಮತ್ತೆ ಅಲ್ರಿ ಬೆಳಿಗ್ಗೆ 6 ಗಂಟೆಗೆ ಬಿಟ್ರ 2 ತಾಸರ ನೀರ್ ತುಂಬಿ ಅದನ್ನೇ ಇಲ್ಲ ಅಂದ್ರೆ ಹೆಂಗ್ರಿ ಇದು? ನೀವೇ ವಿಚಾರ ಮಾಡ್ರಿ. ನಿಮ್ ಮನ್ಯಾಗ ಹಿಂಗ್ ತುಂಬ್ತಾರೇನ್ರಿ ನೀರ್? ನೀ ಕಾಲೇಜ್ ಸೂಟಿ ಮಾಡಿ ಎಷ್ಟು ದಿವಸ ಆತ? 1 ವಾರ ರೀ. ಎದ್ರ ಸಂಬಂಧ ಸೂಟಿ ಮಾಡೀನಿ? ನೀರಿನ ಸಂಬಂಧ ರೀ. ಎದ್ರ ಸಂಬಂಧ? ನೀರಿನ ಸಂಬಂಧ ಎದಕ್ ಸೂಟಿ ಮಾಡಿದೇವ ನೀನು? ನೀರ್ ತುಂಬಾಕ್ರಿ. ನೀರ್ ತುಂಬಾ ಸಂಬಂಧ ಕಾಲೇಜ್ ಸೂಟಿ ಮಾಡ್ಯಾರ. ಯಾರು ಹೇಳಿ ನೀವು ಹಿಂಗ್ ಸಮಸ್ಯೆ ತ್ರಾಸ ಆಗೈತ್ರಿ. ನಾವು ಜಡ್ ನೇರೋದು, ಮುದುಕ್ರದಿ, ತದಕ್ರದಿ ಎಲ್ಲಾ ನೀರು ಬಾಳ ತೊಂದ್ರೆ ಐತ್ರಿ. ನಮ್ಗ 3ಕ್ಕ 2ಕ್ಕ ಬಿಡ್ತಾರ್ರಿ. ನಾವ್ ಹೆಂಗ್ ಮಾಡ್ಬೇಕ್ರಿ? ಕೆಲಸ ಆಗಲ್ಲ, ಕೆಲಸ ಮಾಡಿ ನೀರ್ ಜಡ್ ಬಂದವ್ರಿ. ಬಾಳ ಸಮಸ್ಯೆ ಐತ್ರಿ. ನೀರ್ ಎಟ್ಟತ್ತಿದ್ರು ನೀರ್ ಕೊಡ್ರಿ ನಮ್ಗ. ಲೇಟ್ ಆಗಿ ಮಕ್ಕಳತ್ರಿಗೆ ಲೇಟ್ ಆಗತ್ರಿ. ಮತ್ತ 2ಕ್ಕ 3ಕ್ಕ ನೀರ್ ಜಲ್ದಿ ಎದ್ದೇಳ್ಬೇಕಂದ್ರ ಅದ ಲೇಟ್ ಆಗಿ ಮಕ್ಕೊಂಡ್ರಿ. ಮತ್ತೆ ನೀರ್ ತುಂಬಿ ಮತ್ತೆ ಎದ್ದ ಓದ್ಬೇಕಂದ್ರೆ ಲೇಟ್ ಆಗುತ್ತ. ಎದ್ದೇಳಕ್ ಆಗಂಗಿಲ್ಲ. ಮತ್ತ
ರೆಡಿ ರಾತ್ರಿ ಮಕ್ಕೊಳಕ್ ಟೈಮ್ ಸಿಗೋದಿಲ್ಲ ಏನಿಲ್ಲ. ನೀರಿಲ್ಲ ಅನ್ನಕತ್ತಾರ ಅವ್ರು ನಾವು ಹೊಡ್ಕೊಳ್ಳೋ ಮೈ ಅದು ರೆಡಿ ಐತಿ ಅದ ನೀರ್ ಬರ ಪೈಪ್ ಹೊಡೆದ್ರ ಹಾಕ್ಸಿಲ್ಲ ಅವ್ರು 4 ವರ್ಷ ಏನ್ ಮಾಡ್ತೀವಿ ಗೊತ್ತಿಲ್ಲ ಇವತ್ತು ನಾಳೆಗೆ ಅದು ಪೈಪ್ ರೆಡಿ ಆಗಲಿಲ್ಲ ಅಂದ್ರೆ ಈಗ ಅಲ್ಲಿ ಮೂರು ನಾಳ ಬೋರಿನ ಹೇಳಿರಿ ಅದ್ರಾಗ ಉಪ್ಪು ನೀರು ಬರ್ತ ಇಲ್ಲ ಅಂತಿಲ್ಲ ನೀರು ಬರ್ತ ಬಳಸ್ತೀವಿ ಇಲ್ಲ ಅಂತಲ್ಲ ಆ ನೀರು ಕುಡಿಯಾಕಲ್ಲ ಹಾಕಿಲ್ಲ ಮೈ ತುರ್ಸಾಕತೈತಿ ಜಾಕ ಮಾಡಿದಾರಪ್ಪ ಅಂದ್ರ ನಮಗೆ ದೊಡ್ಡವರಿಗೆ ಮೈ ತಿಂಡಿ ಹಿಡಿತೈತಿ ಇವು ಸಣ್ಣ ಹುಡುಗಿ ಏನಲ್ಲ ಮಕ್ಕಳಿಗೆ ಇನ್ಫೆಕ್ಷನ್ ಆಗತ್ತೆ ಇದು ಯಾರಿಗೆ ಕೇಳಮ್ ನಾವು ಚಾಲು ಮಾಡ್ತಾನೆ ಕೇಳಾರು ಕುಸ್ತಿಗೆ ಅಲ್ರಿ ಕುಸ್ಗಿ ಹೋಗತ್ತಂತ ನೀರು ಗುಡಿಗೆ ಬರಲ್ಲ ಕೇಳಿಲ್ಲ ನೀವು ಈಗ ಏನು ಪ್ರಾಬ್ಲಮ್ ಆಗೈತೆ ಒಂದ್ ಸೆಕೆಂಡ್ ನಮ್ಮ ಪ್ರಶ್ನೆ ಮಾಧ್ಯಮದವರಿಗೆ ಅವರು ಮಾತಾಡ್ತೀನಿ ಅಲ್ಲಿ ವಾಸ್ತವಿಕಲ್ಲಿ ಏನ್ ತೊಂದರೆ ಆಗೈತಿ ಅದ್ರ ಬಗ್ಗೆ ನೀವು ಅದ್ರ ಬಗ್ಗೆ ದೃಷ್ಟಿ ಇದು ಮಾಡಕ್ ಬರಲ್ಲ ಅಲ್ಲ ಅಲ್ಲಿ ಏನ್ ತೊಂದರೆ ನಾನು ನಿಮ್ಗೆ ದೋಷ ಈಗ ಅಲ್ಲಿ ಏನಾಗೈತಿ ಸ್ವಲ್ಪ ಜನರಿಗೆ ಮನವಿ ಮಾಡ್ಬೋದಲ್ಲ ನೀವು ಈಗ ಏನೇನಪ್ಪಾ ಇಡೀ ಊರಾಗೂ ಇದೇ ಸಮಸ್ಯೆ ಅಲ್ಲ ಊರ ಸಮಸ್ಯೆ ಐತಲ್ಲ ಅಲ್ಲಿ ಏನ್ ಸಮಸ್ಯೆ ಆಗೈತೆ ಅನ್ನೋದು ಸ್ವಲ್ಪ ನೀವು ಜನರಿಗೆ ತೋರಿಸ್ಬೇಕಲ್ಲ ಈ ಬರೀ ಊರಾಗಿದ್ದ ತೋರಿಸಿದ್ರಪ್ಪ ಅಂದ್ರೆ ಮಿಲ್ಕಲ್ಲಾಗ ಅಲ್ಲಿ ಜಾಕೋಲ್ನಾಗ ಏನಾಗೈತಿ ಅಲ್ಲಿ ಏನ್ ಡ್ಯಾಮೇಜ್ ಆಗಿತ್ತು ಏನ್ ತೊಂದರೆ ಆಗೈತೆ ತೋರಿಸ್ಬೇಕಲ್ಲ ನೀವು ನೀವು ಸಮಸ್ಯೆ ನಿಮ್ಗೆ ಹೇಳತ್ತಿರಲ್ಲ ಊರಾಗ ನೀರು ಬರ್ತಾವ ಕುಸ್ಗಿಗೆ ಹೋಗತ್ರಿ ಸರ್ ನೀರು ಕುಸ್ಗಿಗೆ ಹೋಗತ್ರಿ ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.